ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬದಲಾವಣೆ ಆಗ್ಲೇಬೇಕು ಅನ್ನೋ ಕಡ್ಡಾಯದಲ್ಲಿದ್ದೀನಿ ಸರ್. ಏನ್ ಮೈನಾ ಫಿಲಾಸಫರ್ ತರ ಮಾತಾಡ್ತಿದ್ಯಾ? ಅದು ಸರ್. ಓಕೆ ಮೈನಾ, ನಿಮ್ಮ ಅಪ್ಪ ಅಮ್ಮ ಏನ್ ಹೇಳಿದ್ರು? ಮದ್ವೆ ಒಪ್ಕೊಂಡ್ರ? ಅರೆ ನಾನು ಕೇಳ್ತಾ ಇದ್ದೀನಿ, ಇಬ್ರು ಸುಮ್ಮನೆ ನಿಂತಿದ್ರಲ್ಲ, ಏನ್ ಹೇಳಿದ್ರು ಹೇಳಿ. ಐ ಆಮ್ ಕ್ಯೂರಿಯಸ್ ಟು ನೋ. ಧ್ರುವ, ನೀನಾದ್ರೂ ಹೇಳು, ಮುತ್ತಣ್ಣ ಅಂಕಲ್ ಏನ್ ಹೇಳಿದ್ರು? ಸರ್ ಅದು ಓಕೆ, ನೀವು ಮೊದಲು ಮದ್ವೆ ಬಗ್ಗೆ ಮಾತಾಡಿದ್ರೋ ಇಲ್ಲೋ ಹೇಳಿ. ಹೇಳಿ, ನೀವಿಬ್ರು ಏನೋ ಮಾತಾಡ್ತಾನೆ ಇಲ್ವಲ್ಲ? ಅವ್ರು ಮಾತಾಡ್ಬಿಟ್ರಂತೆ ಪುಷ್ಪಕ್. ಮಾತಾಡ್ಬಿಟ್ರ? ನಿನಗೆ ಗೊತ್ತು ನೋಡ್ತಾನ? ಬೆಳಿಗ್ಗೆ ನಾನು ಅರುಂಧತಿ ಮೇಡಮ್ ಜೊತೆ ಮಾತಾಡ್ತಿದ್ದೆ, ಅವರೇ ಹೇಳಿದ್ದು. ಇವರಿಬ್ರು ಅವ್ರ ಪ್ರೀತಿ ವಿಚಾರನ ಅವ್ರ ಅಪ್ಪಂಗೆ ಹೇಳಿದ್ರಂತೆ. ಓಹ್, ದಟ್ಸ್ ಗುಡ್. ಅವ್ರೇನು ಹೇಳಿದ್ರಂತೆ? ಅವರು ಇಲ್ಲ ಅಂತಾನೂ ಹೇಳಿಲ್ವಂತೆ, ಆದ್ರೆ ಓಕೆ ಅಂತಾನೂ ಹೇಳಿಲ್ವಂತೆ. ಇವಾಗ ತಾನೇ ರಾಧಾ ಮದ್ವೆ ಮುಗ್ದಿದೆ, ನಮಗ್ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದಾರಂತೆ. ಆದ್ರೆ ರೆಸ್ಪಾನ್ಸ್ ಪಾಸಿಟಿವ್ ಆಗಿ ಇರುತ್ತೆ ಅಂತ ಹೇಳ್ತಿದ್ರು. ಹಾ, ಖಂಡಿತ ಪಾಸಿಟಿವ್ ಆಗಿರುತ್ತೆ. ಮತ್ತಿನ್ನೇನ್ ಧ್ರುವ, ಅವ್ರು ನೋ ಅಂತ ಹೇಳಿಲ್ವಲ್ಲ? ಕಂಗ್ರ್ಯಾಚುಲೇಷನ್ಸ್. ಎನಿವೆ, ಒಂದು ದೊಡ್ಡ ಪ್ರಾಬ್ಲಮ್ ಇಂದ ಹೊರಗೆ ಬಂದ್ವಲ್ಲ. ಧ್ರುವ, ಮೈನಾ, ನೀವಿಬ್ರು ಯಾವಾಗ್ಲೂ ಸಂತೋಷವಾಗಿರ್ಬೇಕು. ಇದೇನಿದು, ನಾನ್ ಸಂತೋಷವಾಗಿರ್ಬೇಕು ಅಂತ ಹೇಳ್ತಿದ್ರೆ ನಿಮ್ ಮುಖದಲ್ಲಿ ಸಂತೋಷನೇ ಇಲ್ವಲ್ಲ? ಅದು ಮದ್ವೆ ಕೆಲ್ಸ, ಓಡಾಟ ಅದನ್ನೆಲ್ಲ ಮುಗಿಸ್ಕೊಂಡು ಈಗಷ್ಟೇ ಬಂದಿದಾರಲ್ವಾ, ಅದಕ್ಕೆ ಟಯರ್ಡ್ ಆಗಿದ್ದಾರೆ ಅನ್ಸುತ್ತೆ. ಓಹ್ ಹೌದಲ್ವಾ, ಅಷ್ಟು ದೊಡ್ಡ ವಿಷಯ ನಡೆದಿತ್ತು. ಓಕೆ ಧ್ರುವ, ಮೈನಾ, ನೀವಿಬ್ರು ಇವತ್ತು ರಜಾ ತಗೊಂಡು ಆರಾಮಾಗಿ ರೆಸ್ಟ್ ಮಾಡಿ. ಪುಷ್ಪಕ್, ಆಕ್ಚುಲಿ ಇನ್ 5 minutes ಅಲ್ಲಿ ನಮ್ಗೊಂದು ಇಂಪಾರ್ಟೆಂಟ್ ಕ್ಲೈಂಟ್ ಮೀಟಿಂಗ್ ಇದೆ. ಅವರಿಬ್ರು ಯಾವಾಗ್ಲೂ ಸಿಗ್ತಾರೆ, ಯಾವಾಗಾದ್ರೂ ಮಾತಾಡ್ಕೋಬಹುದು. ಪಾಪ ಅವ್ರೇನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ರ ಅನ್ಸುತ್ತೆ. ಸುಮ್ನೆ ನಾವ್ಯಾಕೆ ಅವ್ರಿಗೆ ತೊಂದರೆ ಕೊಡೋದು? ಕರೆಕ್ಟ್ ನಡ್ತಾನ. ಸರಿ, ಯು ಡು ಕ್ಯಾರಿ ಆನ್. ಆ್ಯಂಡ್ ಆ ಬಾಲರಾಜ್ ಏನಾದರೂ ಬಂದು ನಿಮಗೆ ತೊಂದರೆ ಕೊಟ್ರೆ ನನಗೆ ಹೇಳಿ. ಐ ವಿಲ್ ಟೇಕ್ ಕೇರ್. ಓಕೆ, ಕ್ಯಾರಿ ಆನ್, ಟೇಕ್ ಕೇರ್. ಹೋಗೋಣ. ಮೈನಾ ಅವರ ಇಲ್ಲೇನ್ ನಡೀತಿದೆ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನರ್ತನಾಗೇನಾದ್ರೂ ನಿಮ್ ಸಮಸ್ಯೆ ಬಗ್ಗೆ ಗೊತ್ತಾ? ಧ್ರುವ ಅವರೇ, ಹಾಸ್ಟೆಲಲ್ಲಿರೋರು ಎಲ್ರಿಗೂ ಈ ವಿಷಯ ಗೊತ್ತಾಗೈತೆ. ಆದ್ರೆ ಇಲ್ಲಿರೋರು ಯಾರಿಗೂ ಈ ವಿಷಯನ ಹೇಳಲ್ಲ ಅಂತ ನರ್ತನ ನನ್ನ ಹತ್ರ ಹೇಳೋಳೆ. ಸರಿ, ನೀವೇನು ಚಿಂತೆ ಮಾಡಬೇಡಿ ಮೈನಾ ಅವರೇ. ನಿಮ್ಗೆ ಅನ್ಯಾಯ ಯಾರು ಮಾಡಿದ್ರೋ ಅವನ್ನ ನಾನು ಕಂಡು ಹಿಡಿದೇ ಬಿಡಲ್ಲ. ಧ್ರುವ ಅವರೇ, ನಾನು ನಿಮ್ಮ ಹತ್ರ ಒಂದು ವಿಷಯನ ಮುಚ್ಚಿಟ್ಟಿದ್ದೀನಿ. ಏನದು? ಈ ಅನ್ಯಾಯ ಕಾರಣ ಅದವನ್ ಯಾರೋ ಗೊತ್ತಿಲ್ಲ, ಆದ್ರೆ ಅದಕ್ಕೆ ಸಹಾಯ ಮಾಡಿದ್ ಯಾರು ಅಂತ ನಾನ್ ಕಂಡು ಹಿಡ್ದಾಯ್ತು. ಏನ್ ಹೇಳ್ತಿದ್ದೀರಾ? ಯಾರವನು? ಭೈರ. ಭೈರನ? ಹೌದು ಧ್ರುವ ಅವ್ರೆ, ಆ ಫಂಕ್ಷನ್ ದಿನ ನಮ್ ಫೋಟೆಲ್ಲ ತೆಗೆದ್ರಲ್ವಾ, ಅದ್ ಬೇಕು ಅಂತ ನನ್ ಪುಷ್ಪಕ್ ಸರ್ ಹತ್ರ ಕೇಳ್ದೆ. ಅವ್ರು ಅದನ್ ಕೊಟ್ರು. ಗೊತ್ತಾಯ್ತು, ನನ್ ಕುಡಿಯೋ ಜ್ಯೂಸಲ್ಲಿ ಏನೋ ಮತ್ತು ಬರೋದನ್ನ ಬೆರೆಸ್ಕೊಟ್ಟವ್ರೆ ಅಂತ. ಆ ಬೆರೆಸ್ಕೊಟ್ಟಿದ್ದು ಬೇರೆ ಯಾರೋ ಅಲ್ಲ, ಆ ಹಾಳದವನು ಭೈರ. ಅದನ್ನ ಕೊಡದ್ಮೇಲೆನೆ ಧ್ರುವ ಅವ್ರೆ ನಾನ್ ತಲೆ ತೆರಿಗೆ ಬಿದ್ದಿದ್ದು. ಅದಾದ್ಮೇಲೆನೆ ನನ್ಗಾಗ್ಬಾರ್ದಾಗೈತೆ.